ಅಂಶಗಳನ್ನ ನೋಡ್ತಾ ಇದ್ರೆ ಸಾಕಷ್ಟು ಅನುಮಾನಗಳನ್ನ ಮೂಡಿಸುವಂತಹ ಕಾರಣಗಳು ಕೂಡ ಸಿಗ್ತಾ ಇದೆ. ರಿಪೋರ್ಟ್ ಪ್ರಕಾರ ಏನೆಲ್ಲ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಆ ಕುರಿತ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಗಂಗೋಡ್ಕರ್ ಒಕ್ಕಲಿಗರ ಸಂಖ್ಯೆಯಲ್ಲಿ ಬರೀ ಕೇವಲ 82,589 ಜನಸಂಖ್ಯೆ ಮಾತ್ರನೇ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಡೌಟ್ ನಂಬರ್ 1 ಇದು. ರಿಪೋರ್ಟ್ ಪ್ರಕಾರ ಗಂಗೋಡ್ಕರ್ ಒಕ್ಕಲಿಗರ ಸಂಖ್ಯೆ 82,589. ಆದ್ರೆ ಇಲ್ಲಿ ಪ್ರತಿಯೊಬ್ಬರನ್ನು ಕೇಳಿದಂತಹ ಸಂದರ್ಭದಲ್ಲಿ ಯಾವ ಕ್ಯಾಸ್ಟು ಅಂತ ಕೇಳಿದಾಗ ನಾವು ಒಕ್ಕಲಿಗದಲ್ಲಿ ಯಾವುದು ಅಂತ ಕೇಳಿದಾಗ ಗಂಗೋಡ್ಕರ್ ಗೌಡ್ರು ಅಂತ ಹೇಳ್ತಾರೆ. ವಾಸ್ತವವಾಗಿ ಹಳೆ ಮೈಸೂರು ಭಾಗದಲ್ಲಿ ಗಂಗೋಡ್ಕರ್ ಒಕ್ಕಲಿಗರೇ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅಂಕಿ ಅಂಶಗಳನ್ನ ನಾವು ಕೂಡ ಗಮನಿಸ್ತಾ ಹೋಗೋದಾದ್ರೆ ನಂಬರ್ 1 ಸ್ಥಾನವನ್ನ ಪಡೆದುಕೊಳ್ಳುತ್ತೆ. ಹಾಸನ ಜಿಲ್ಲೆಯಲ್ಲೇ ಗಂಗೋಡ್ಕರ್ ಒಕ್ಕಲಿಗರ ಸಂಖ್ಯೆ 3 ಲಕ್ಷ ದಾಟುತ್ತೆ. ಯಾವ ಅಂಕಿ ಅಂಶದಲ್ಲಿ ಇವರು ಲೆಕ್ಕ ಹಾಕಿದ್ರು ಅಂತ ಹೇಳಿ ಅನುಮಾನಗಳು ಬರೋದಕ್ಕೆ ಶುರುವಾಗ್ತಾ ಇದೆ, ಡೌಟ್ಗಳು ಬರ್ತಾ ಇದೆ. ವಾಸ್ತವವಾಗಿ ಹಳೆ ಮೈಸೂರು ಭಾಗದಲ್ಲಿ ಗಂಗೋಡ್ಕರ್ ಒಕ್ಕಲಿಗರೇ ನಂಬರ್ 1. ಇನ್ನು ಹಾಸನದಲ್ಲೂ ಕೂಡ ಗಂಗೋಡ್ಕರ್ ಒಕ್ಕಲಿಗರ ಸಂಖ್ಯೆ 3 ಲಕ್ಷ ದಾಟುತ್ತೆ. ಇನ್ನು ದೇವೇಗೌಡ ಕುಟುಂಬ, ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರ ಕುಟುಂಬ, ಎಸ್.ಎಂ. ಕೃಷ್ಣ, ಇವರೆಲ್ಲರೂ ಕೂಡ ಗಂಗೋಡ್ಕರ್ ಒಕ್ಕಲಿಗರು ಅನ್ನೋದು ಕೂಡ ಗೊತ್ತಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಅನುಮಾನಗಳಿಗೆ ಸಾಕಷ್ಟು ಎಡೆ ಮಾಡಿಕೊಡ್ತಾ ಇದೆ ಈ ಸರ್ಕಾರ ಕೊಟ್ಟಿರುವಂತಹ ರಿಪೋರ್ಟ್. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಇನ್ನೊಂದು ದೃಶ್ಯದಲ್ಲಿ ಅಂದ್ರೆ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅಂಕಿ ಅಂಶಗಳ ಲೆಕ್ಕಾಚಾರ ಎಷ್ಟರ ಮಟ್ಟಿಗೆ ಯಾವ ರೀತಿಯಾಗಿ ಲೆಕ್ಕ ಹಾಕಿದ್ದಾರೆ. ಹೌದು, ಸಾಕಷ್ಟು ಜನ ಇದಕ್ಕೆ ವಿರೋಧವನ್ನ ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ, ಸರಿಯಾಗಿ ಸರ್ವೆ ಆಗಿಲ್ಲ. ನೀವೆಷ್ಟೋ ಮಂದಿನ ಕೇಳಿದಂತಹ ಸಂದರ್ಭದಲ್ಲಿ ಹೌದಾ ಬಂದಿದ್ರೆ ನಮ್ಮನೆಗೆ, ಯಾರು ಬಂದಿರ್ಲಿಲ್ವಲ್ಲ ಸರ್ವೆ ಮಾಡೋದಕ್ಕೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಸರ್ವೆ ಮಾಡಿದಂತಹ ಸಂದರ್ಭದಲ್ಲಿ ನೀವು ಯಾವ ಕ್ಯಾಸ್ಟ್ ಅಂತ ಕೇಳಿದಾಗ ಒಕ್ಕಲಿಗ ಅಂತ ಹೇಳಿರ್ತಾರೆ ಕೆಲವರು, ಇನ್ನ ಕೆಲವರು ನಾವು ಗಂಗೋಡ್ಕರ್ ಗೌಡ್ರು ಅಂತ ಹೇಳ್ತಾರೆ. ಅದರಲ್ಲಿ ಸಾಕಷ್ಟು ಸಬ್ ಕ್ಯಾಸ್ಟ್ಗಳಿರೋದಕ್ಕೆ ಈಗ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕೋದಕ್ಕೆ ಸಾಧ್ಯ ಆಗ್ತಾ ಇದೆ.